ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಡಿಫ್ರೆಂಟ್ ಸ್ಟೋರಿ, ತುಂಬ ವಿನೂತನವಾಗಿ ಮಾಡಿದ್ದಾರೆ, ಯೂನಿಕ್ ಆಗಿ ಮಾಡಿದ್ದಾರೆ. ಇದು ಒಬ್ಬ ವ್ಯಕ್ತಿ ಕಥೆ ಅಲ್ಲ, ಒಂದು ಸಮುದಾಯದ ಕಥೆ. ಈ ಚಿತ್ರ ಗೆಲ್ಲಬೇಕು. ನನಗೆ DC ಮತ್ತು ಅಶೋಕನ ಜೊತೆಗೆ ಏನು ಸಂಭಾಷಣೆ ನಡೆಯುತ್ತೆ, ಅವನು ಟೆಂಡರ್ ಕೊಡೋಕ್ಕೆ ಹೋದಾಗ ಅದು ಈ ಚಿತ್ರದ ಜೀವನಾಡಿ ಅಂತ ಅನ್ಸುತ್ತೆ. ಬಹಳ ಒಳ್ಳೆಯ ಮಾತುಗಳು, ಒಳ್ಳೆಯ ಡೈಲಾಗ್. ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ ಅನ್ನುವಂಥದ್ದು ಈ ಚಿತ್ರದ ಒಟ್ಟಾರೆ ಸಾರಾಂಶ. ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು. ಪೂರ್ಣ ಅವ್ರದ್ದು ಬರೋದು ತುಂಬ ಚೆನ್ನಾಗಿದೆ. ಆಕ್ಟಿಂಗ್ ಸತೀಶ್ ಅವ್ರದ್ದು ಚೆನ್ನಾಗಿ ಮಾಡಿದ್ದಾರೆ. ಲೊಕೇಶನ್ ಮಾತ್ರ ಇನ್ನೂ ಒಳ್ಳೆ ಚೂಸ್ ಮಾಡಿದ್ದಾರೆ, ಚೆನ್ನಾಗಿ. ಫಿಲ್ಮ್ ಚೆನ್ನಾಗಿದೆ ಸರ್, ನೋಡ್ಬೋದು. ಒಂಥರ ಹೊಸ ಕಥೆ, ಹೊಸ ನಿರೂಪಣೆ ಅನಿಸ್ತಾ ಇದೆ. ಒಂದು ಹಳೆ ರೆಟ್ರೋ ಸಿನಿಮಾ ಇದೆಯಲ್ಲ, ಆ ಸಿನಿಮಾ ನೋಡೋದಾಗುತ್ತೆ. ಎಲ್ಲ ಸಿನಿಮಾ ಕಾಮಿಡಿ ಸಿನಿಮಾಗಳು ಬೇಜಾರಾಗಿತ್ತು. ಡಿಫ್ರೆಂಟಾಗಿ ಕಥೆ ಚೆನ್ನಾಗಿದೆ. ಕೂದು ನೋಡೋದ್ರಲ್ಲಿ ಫ್ಯಾಮಿಲಿ ತುಂಬ ಚೆನ್ನಾಗಿ ನೋಡ್ಬೇಕು, ಚೆನ್ನಾಗಿದೆ. ಫೈಟಿಂಗ್ ಬಿಡಿ, ಅವ್ರು ಏನು ಹೇಳಕ್ಕಿಲ್ಲ, ಮಾಸ್ಟರ್ಗಳಿಗೆ ಹೇಳ್ಕೊಡ್ಬೇಕಾ? ಒಳ್ಳೆ ಮಾಸ್ಟರ್ ಇದ್ದಾರೆ ನಮ್ಮಲ್ಲಿ, ಎಕ್ಸ್ಪರ್ಟ್ ಮಾಸ್ಟರ್ ಇದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ರವಿ ರೂಮ್ ಅವರಲ್ಲ, ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿದೆ ಅವರು. ಕನ್ನಡ ಇಂಡಸ್ಟ್ರಿ ಅವರಿಗೆ ಗಂಡಸ್ಥಾನನೇ ಇಲ್ಲ. ಗಂಡಸ್ಥಾನ ಬೇಕಂದ್ರೆ ಬ್ಲ್ಯಾಕ್ ಇದ್ದವ್ರಿಗೆ ಚಾನ್ಸ್ ಕೊಡಿ, ಎಲ್ಲ ವೈಟ್ ಇದ್ದವ್ರಿಗೆ ಚಾನ್ಸ್ ಕೊಡ್ತಾರೆ, ಕಪ್ಪಿಗಿರೋರಿಗೆ ಚಾನ್ಸ್ ಕೊಡಿ. ಯಾಕೆ ಗಂಡಸ್ಥಾನ ಇಲ್ವಾ? ನಮ್ ಜೈ ಡಿ ಬಾಸ್ ನೋಡಿ, ಎಲ್ಲ ಕಪ್ಪಿಗಿದ್ದವ್ರಿಗೆ ಚಾನ್ಸ್ ಕೊಡ್ತಾನೆ. ಜೈ ಡಿ ಬಾಸ್, ಜೈ ಡಿ ಬಾಸ್. ಕನ್ನಡ ಇಂಡಸ್ಟ್ರಿಯಲ್ಲಿ ಕಪ್ಪಿಗಿದ್ದವ್ರಿಗೆ ಚಾನ್ಸೇ ಕೊಡ್ತಾ ಇಲ್ಲ. ನಮ್ಮಂತ ಯುವಕರು ಏನ್ ಮಾಡ್ಬೇಕು? ಎಲ್ಲ ಬೆಳಗಿದವರೇ ಚಾನ್ಸ್ ಕೊಡ್ತಾ ಇದ್ದಾರೆ. ಜೈ ಡಿ ಬಾಸ್. ಮೂವಿ ಮಾತ್ರ ಸಖತ್ತಾಗಿದೆ ಸರ್, ಎಲ್ಲೂ ಬೋರ್ ಇಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಇಂದನೂ ನೋಡ್ತಾ ಇದ್ರೆ ಮೈ ಜುಮ್ ಅನಿಸ್ಬಿಡ್ತು ಮೂವಿನ. ಪ್ಯಾನ್ ಇಂಡಿಯಾ, ನಿಜವಾದ ಪ್ಯಾನ್ ಇಂಡಿಯಾ ಮೂವಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅದ್ರಿಂದ ಒಂಚೂರು ಚೆನ್ನಾಗಿರಲ್ಲ. ಯಾವ್ದಾವ್ದೋ ಮೂವಿ ತಂದು ಹೆಂಗೆಂಗೋ ಮಾಡಿರ್ತಾರೆ. ಇದು ಒಂಚೂರು ಬೋರ್ ಆಗಲ್ಲ ಸರ್. ಕತೆ ಹೆಂಗಿದೆ ಗೊತ್ತಾ? ಸಾಕ್ತಾ ಹೋಗುತ್ತೆ. ಒಂದು ಜಾತಿ ಬಗ್ಗೆ ಆಗಲಿ, ಅವರು ಬಡತನದಲ್ಲಿ ಹುಟ್ಟಿ ಒಬ್ಬರು ಏನೋ ಆಸೆ ಇರುತ್ತೆ, ಓದ್ಕೊಂಡು ಏನೋ ಮಾಡ್ಕೊಂಡು ಒಂದು ಡ್ಯೂಟಿ ಮಾಡಬೇಕಾದ ಆಸೆ ಇರುತ್ತಲ್ವಾ. ಇವಾಗ ಬಡವರಿಗೆ ಓದಕ್ಕಾಗಲ್ಲ. ಆ ಥರ ಅವ್ರು ಅಪ್ಪ ಓದಲಿ ಅಂತ ಹೇಳ್ಬಿಟ್ಟು ಅವ್ರ ಕೆಲಸ ಇದು ಮಾಡ್ತಾ ಇರ್ತಾರೆ. ಅದನ್ನು ಚೆನ್ನಾಗಿ ತೋರಿಸೋರು. ಆಮೇಲೆ ಕ್ಲೈಮ್ಯಾಕ್ಸ್ ಅಲ್ಲಿ ಪಾಪ ಸಪ್ತಮಿ ಗೌಡವ್ರ ತಲೆ ಬಳಸೋದು ಸೀನು, ಕ್ಲೈಮ್ಯಾಕ್ಸ್ ಫೈಟು ಸಖತ್ತಾಗಿದೆ. ಏಳು ಮತ್ತೆ ಸಾಂಗ್ ಬಂದಾಗ ಮತ್ತೆ ಇಡೀ ಥಿಯೇಟರ್ ಎದ್ದು ಕುಣಿಯುತ್ತೆ. ನಿಜವಾದ ಪ್ಯಾನ್ ಇಂಡಿಯಾ ಮೂವಿ ಅಂದ್ರೆ ಇದು, ಎಲ್ಲೂ ಬೋರ್ ಆಗಲ್ಲ. ಫ್ಯಾಮಿಲಿ ಸಮೇತ ಬಂದು ನೋಡಿ. ಜೈ ಕಿಚ್ಚ ಸುದೀಪ್ ಸರ್, ಜೈ ಸತೀಶ್ ಸರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೈ ಅಶೋಕ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಂದೇ ಒಂದು ಸ್ಟೈಲ್ ಇದೆ. ಬೆಂಗಳೂರಿಗೆ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ. ದಾಖಲೆ ಬರ್ತೋರಿದ್ರೆ, ದಾಖಲೆ ಮುರ್ತೋರಿದ್ರೆ, ನೀವು ನೆಬ್ಬರು ನಡುವೆ ಎಷ್ಟೊತ್ತಿನ ಇಷ್ಟಪಡ್ಕೊಂಡು ಇಂಡಸ್ಟ್ರಿ ಇಷ್ಟು ಕ್ರಿಯೇಟ್ ಮಾಡಿದ್ದು ಈ ನೀನಾಸಂ ಸತೀಶನ ಜೀರೋ ಇಂದ ಬೆಳೆದು ನೀನ್ ಕೂಡ ಹೀರೋ ಆಗ್ಬೋದು ಅಂತ ವಾರದ್ದು ಹೇಳುತ್ತೆ. ಅವರ ಲೈಫ್ ಹಿಸ್ಟ್ರಿ. ಜಮಾದಲ್ಲಿ ಜೋಗೇಶ್ ಶಿವಾನಂದ್ ಬಂದಿದ್ದು ದಿ ಲೆಸೆಂಡ್ ಆಫ್ ಅಶೋಕ, ಈಗ ಇವ್ರು ಬಂದಿದ್ದು ದಿ ನೈಸ್ ಆಫ್ ಅಶೋಕ. ಅಣ್ಣ ಅಶೋಕ ಹೈ ವೋಲ್ಟೇಜ್ ಮೂವಿ, ಒಂದೊಂದು ಸೀನು ರೋಮಾಂಚನ ಏನ. ಅದೇ ಸತೀಶ್ ಅವರು ಬೇರೆ ಲೆವೆಲ್ಗೆ ಆಕ್ಷನ್ ಮಾಡಿದ್ರೆ, ಒಂದು ವೆರೈಟಿ ಪಾತ್ರ ಇದುವರೆಗೂ ನೀವು ನೋಡಿರಲ್ಲ. ಆ ರೇಂಜ್ಗಿದೆ ಪಾತ್ರ. ಇನ್ನು ನಮ್ಮ ಸಪ್ತಮಿ ಗೌಡ ಅವರಂತೂ ಲಂಗಾದವನ್ನ ಹಾಕೊಂಡು ಲಕ್ಷಣವಾಗಿ ಸೈಕ್ ಆಗಿ ಲೈಕ್ ಆಗೋ ಲೆವೆಲ್ಗೆ ಆಕ್ಷನ್ ಮಾಡಿದ್ರೆ, ಅವ್ರ ಪಾತ್ರಕ್ಕೆ ಪರ್ಫೆಕ್ಟ್ ಶೂಟ್ ಅಲ್ಲ. ಅವ್ರು ಬಿಟ್ರೆ ಈ ಪಾತ್ರ ನೀನ್ ಯಾರು ಮಾಡಕ್ಕಾಗಲ್ಲ, ಬರ್ಕೊಡ್ತೀನಿ. ಓಕೆನಾ? ಇನ್ನು ಸಿನಿಮಾದಲ್ಲಿ ಸಂಪತ್ ಆಗಿರ್ಬೋದು, ಡ್ರ್ಯಾಗನ್ ಮಂಜು ಆಗಿರ್ಬೋದು, ರವಿಶಂಕರ್ ಆಗಿರ್ಬೋದು, ಜಗಪ್ಪ ಆಗಿರ್ಬೋದು, ಆಮೇಲೆ ಯಶ್ ಶೆಟ್ಟಿ ಆಗಿರ್ಬೋದು ಸರ್, ಆಳಿನ ಬಂದು ಎಲ್ಲ ಕೆಲಾದಾಗ ಮಾಡಿದ್ರೆ, ಎಲ್ಲ ಕೆಲಾದಾಗ ಮಾಡಿದ್ರೆ ಒಂದು ಸಿನಿಮಾ ಹಿಟ್ ಆಗುದು. ಓಕೆನಾ? ಸೀಸ್ ಸರ್, ಒಂದೊಂದು ಸೀಸ್ ಅಲ್ಲಿ ಸರ್ ಹಳ್ಳಿ ಸ್ಟೋರಿ, ಕಣ್ಣಲ್ಲಿ ನೀರು ಬರುತ್ತೆ. ಆ ರೇಂಜ್ ಇದೆ. ಏನೋ ಯಾರೋ ಒಬ್ಬ ಬಲವಂತ ಹಳ್ಳಿಯಲ್ಲಿರೋ ಜನಗಳ ತುಳಿದು ಅವನೊಬ್ಬನ ಬದುಕೋದಕ್ಕೆ ಬೇರೆಯವ್ರಿಗೆ ಯಾವ ತರ ಹಿಂಸೆ ಕೊಡ್ತಿದ್ರೆ ಅವ್ರ ಪರವಾಗಿ ಓಡಾಡುತ್ತೆ ಅಶೋಕ. ಅವ್ರ ಪರವಾಗಿ ಓಡಾಡೋದಲ್ಲ, ತನ್ನ ಎಲ್ಲ ಆಸೆಗಳು ಬಿಟ್ಟು ಆ ಊರಿನ ಜನಕ್ಕಾಗಿ ನಿಲ್ತಾನೆ ಸರ್. ಅಲ್ಟಿಮೇಟ್ ಆಗಿದೆ. ಕೆಲವು ಕಣ್ಣಲ್ಲಿ ಬರುತ್ತೆ ಸರ್. ಕ್ಲೈಮ್ಯಾಕ್ಸ್ ದುಡ್ಕೊಳ್ಬೋದು, ಬರೀ ಕ್ಲೈಮ್ಯಾಕ್ಸ್ಗೆ ನಾವು ದುಡ್ಕೊಳ್ಬೋದು. ಆ ರೇಂಜ್ ಇದೆ. ಜೈ ಸಪ್ತಮಿ ಕೂಡ, ಜೈ. ಕ್ರೇಜಿ, ಸೂಪರ್ ಆಗಿದೆ. ಮೇಕಿಂಗ್ ಸೂಪರ್, ಆ್ಯಕ್ಟಿಂಗ್ ಸೂಪರ್, ಫೈಟ್ ಸೂಪರ್, ಸ್ಟೋರಿ ಸೂಪರ್. ಇನ್ನೇನು ಬೇಕು ಸಿನಿಮಾಗೆ? ಎಲ್ಲಕ್ಕೆ ಇಷ್ಟೇ ಸಾಕಲ್ವಾ? ನನಗೆ ಮೇನ್ ಸಿನಿಮಾಗೆ ಇಂಪಾರ್ಟೆಂಟೇ ಮೇಕಿಂಗ್ ಸೂಪರ್ ಆಗಿದೆ. ಬಟ್ ಇನ್ನೊಂದೇನೆಂದರೆ, ನಮ್ಮ ಜೊತೆ ಇವತ್ತು ಡೈರೆಕ್ಟರ್ ಇಲ್ಲ. ಬಟ್ ಸ್ಟಿಲ್ ನೀನಾಸಂ ಸತೀಶ್ ಅವರು ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಅವರಿಲ್ಲ ಅಂದ್ರೂ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. But I forgot it's in Canada, so I forgot to say that dialogue. But the story is really very nice.
The story is very nice. It's about like local things and everything and all, and the villains and so many things in the area. So they need somebody to support them. So that's why the hero is doing that role, and the people come together to support the hero. That's the dialogue I like about the movie. And Dragon Manja entry is really very nice. That's my favorite entry in the movie. Thank you so much. All the best, everyone. Walladagli. Jai Karnataka Mate. Namaskara. Thank you so much. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ